ಮಂತ್ರಿಗಿರಿಗಾಗಿ ಶಾಸಕ ಶಿವಗಂಗಾ ಬಸವರಾಜ್ ಮನವಿ ಮಾಡಿಕೊಂಡಿದ್ದೇನೆ, ಕೊಡೋದು ಬಿಡೋದು ನಾಯಕರಿಗೆ ಬಿಟ್ಟಿದ್ದು. ಡಿಕೆಶಿ ಸಾಹೇಬ್ರನ್ನ ಗಣಪತಿಯಂತೆ ಸುತ್ತುವರಿಯುತ್ತೇನೆ. ಪಕ್ಷದಲ್ಲಿ ನಾನು ಶಿವನ ಮುಂದಿನ ಬಸವ ಇದ್ದಂತೆ. ಅವಕಾಶ ಕೊಟ್ರೆ ಗುಡ್, ಕೊಡದಿದ್ರೆ ವೆರಿ ಗುಡ್ ಅಂದಿದ್ದಾರೆ ಶಾಸಕ ಶಿವಗಂಗಾ ಬಸವರಾಜ್. ತಾವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅನ್ನೋದನ್ನ ಪದೇ ಪದೇ ಶಿವಗಂಗಾ ಬಸವರಾಜ್ ಅವರು ತಮ್ಮ ಮಾತಿನ ಮೂಲಕ ಸಾಬೀತುಪಡಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನನ್ನಿಂದಲೂ ಕೂಡ ಪ್ರಯತ್ನಗಳು ನಿರಂತರವಾಗಿ ನಡೀತಾ ಇದೆ ಅನ್ನೋದನ್ನ ಕೂಡ ಶಿವಗಂಗಾ ಬಸವರಾಜ್ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಅತಿ ಶೀಘ್ರದಲ್ಲೇ ಆಗುತ್ತೆ. ಹಾಗಾಗಿ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿರುವವರ ಕಸರತ್ತು ಕೂಡ ಜೋರಾಗಿ ನಡೀತಿದೆ. ನಾನು ಬಯಸ್ದಂಗೆ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾರೆ, ನಾನೇ ಮುಖ್ಯಮಂತ್ರಿ ಇದ್ದಂಗೆ ಇದ್ದೀನಿ. ಆದ ಕಾರಣ ಕೊಟ್ಟರೆ ಗುಡ್, ಕೊಳ್ಳಿದ್ರೆ ವೆರಿ ಗುಡ್ ಅಂತ ನಿರೀಕ್ಷೆ ಇದ್ದೀನಿ. ಹೌದು, ಚನ್ನಗಿರಿ ಸುಮಾರು ಮಾಜಿ ಮುಖ್ಯಮಂತ್ರಿಗಳು ಜೆ ಎಚ್ ಪಟೇಲ್ರು ಹೋದಾಗಿನಿಂದ ಇಲ್ಲಿವರೆಗೂ ಯಾವುದೇ ರೀತಿಯ ಒಂದು ಅವಕಾಶ ಸಿಕ್ಕಿಲ್ಲ, ಅವಕಾಶ ವಂಚಿತ ಆಗಿದೆ. ಆದ ಕಾರಣ ಯಾಕೆಂದರೆ ಚನ್ನಗಿರಿ ಮುಖ್ಯಮಂತ್ರಿ ಕೊಟ್ಟಂಥ ಕ್ಷೇತ್ರ, ಆ ಒಂದು ದಿಟ್ಟ ಒಂದು ಕ್ಷೇತ್ರಕ್ಕೋಸ್ಕರ ಒಂದು ಮಂತ್ರಿ ಸ್ಥಾನ ಕೊಡೋದು ಉತ್ತಮ, ಒಂದು ಅಭಿವೃದ್ಧಿಗೆ ಅನುಕೂಲ ಆಗ್ತದೆ. ಜೊತೆಗೆ ಸುಮಾರು 4 ಜಿಲ್ಲೆನ ಒಳಗೊಳ್ಳುತ್ತದೆ. ಆ ಕಡೆ ಚಿಕ್ಕಮಗಳೂರು ಭಾಗ ಇರ್ಬೋದು, ಈ ಕಡೆ ಶಿವಮೊಗ್ಗ ಇರ್ಬೋದು, ಈ ಕಡೆ ಚಿತ್ರದುರ್ಗ ಇರ್ಬೋದು, ಈ ಕಡೆ ದಾವಣಗೆರೆ, 4 ಜಿಲ್ಲೆ ವ್ಯಾಪ್ತಿ ಸೆಂಟ್ರ್ ಭಾಗ ಚನ್ನಗಿರಿ. ಆದ ಕಾರಣ ಅಲ್ಲಿ ಕೊಟ್ಟ 4 ಜಿಲ್ಲೆಗೂ ಒಂದು ಒಳ್ಳೆ ಪ್ರತಿನಿಧಿ ಕೊಟ್ಟಂಗೆ ಆಗ್ತದೆ. ಡೆಲ್ಲಿ ಹೋಗಿದ್ರಿ, ಯಾರಿಗಾದ್ರೂ ಮದುವೆ ಮಾಡಿದ್ರೆ ಸರ್? ನಾವು ಗಣಪತಿ ಇದ್ದಂಗೆ, ಶಿವನ್ನ ಹೆಂಗೆ ಗಣಪತಿ ಸುತ್ತೋರ್ನೋ ಹಂಗೆ ನಾವು ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಸುತ್ತೋರು. ನಾವು ಒಂದನ್ನೇ ಆರಾಧ್ಯ ಮಾಡೋದು. ಅವ್ರು ಕೇಳಿದ್ವಿ, ಅವ್ರು ನಮ್ಮ ನಿಟ್ಟಿನಲ್ಲಿ ಒಳ್ಳೆಯದಾಗ್ತಿದೆ, ಯುವಕರು ಬೆಳೆಸಬೇಕು ಅನ್ನೋದು ಗಮನ ಇದೆ. ರಾಹುಲ್ ಗಾಂಧೀಜಿ ಅವರು ಸಹ ಇವತ್ತು ಯುವಕರಿಗೆ ಅವಕಾಶ ಮಾಡಬೇಕು ಅಂತಾರೆ. ಆ ನಿಟ್ಟಿನಲ್ಲಿ ಕೊಟ್ಟರೆ ಒಳ್ಳೆಯದು.